ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮೈಸೂರಲ್ಲಿ ಪಾಕ ಸ್ಪರ್ಧೆ ಇತ್ತು ಡಿ ಸಿ ಆಫೀಸ್ನಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಏನು ಮಾಡ್ಕೊಂಡು ಹೋಗಿದ್ದೆ ಅಂದರೆ ಸಿರಿಧಾನ್ಯದ ತಂಬಿಟ್ಟು ಮಾಡ್ಕೊಂಡು ಹೋಗಿದ್ವಿ. ಹೆಚ್ಚು ಕಡಿಮೆ 50 ಜನ ಇದ್ದರು ಪಾರ್ಟಿಸಿಪೆಂಟ್ಸು. ಅಲ್ಲಿಗೆ ನಾನು ತೊಗೊಂಡು ಹೋಗಿದ್ದೆ. ತುಂಬ ಹೊಸ ಅನುಭವ, ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ವೈಸು ಸೂಪರಾಗಿದೆ. ಸಿರಿಧಾನ್ಯದ್ದಾಗಿರೋದ್ರಿಂದ ಅದಕ್ಕೆ ಆರ್ಗ್ಯಾನಿಕ್ದು ಬೆಲ್ಲ ಪಾಕ ತೊಗೊಂಡು ಅದರಲ್ಲಿ ಮಾಡಿದ್ದು, ಪಾಕ ತೆಗೆದು ಉಂಡೆ ಮಾಡಿದ್ದು. ಎಲ್ಲರೂ ತುಂಬ ವೆರೈಟಿ ಮಾಡ್ಕೊಂಡು ಬಂದಿದ್ದರು ಸಿರಿಧಾನ್ಯದಲ್ಲಿ. ನಮ್ಮದು ಚೆನ್ನಾಗಿತ್ತು. ಒಂದು ಹೊಸ ಅನುಭವ ಆಗಿರೋದ್ರಿಂದ ಒಂಥರ ಕ್ಯೂರಿಯಾಸಿಟಿ ಆಗಿತ್ತು. ನನಗಿಷ್ಟ ಆಯಿತು. ಇವಾಗೆಲ್ಲ ಕೆಮಿಕಲ್ ಹಾಕಿ ಪ್ರತಿಯೊಂದು ಅಡುಗೆಗಳನ್ನ ಮಾಡೋದ್ರಿಂದ ಹೊರಗಡೆ ಬೇಕ್ರಿನಲ್ಲಿ ಇವಾಗ ಸಿರಿಧಾನ್ಯಗಳನ್ನ ಹೆಚ್ಚಿಗೆ ಬಳಸಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣದಿಂದ ಈ ಥರ ಸಿರಿಧಾನ್ಯದ ಮೇಳ, ಆಹಾರ ಮೇಳ ಅಂತ ಮಾಡ್ತಾ ಇರ್ತಾರೆ. ಅದರಲ್ಲೆಲ್ಲ ಮರೆತು ಹೋಗಿರೋ ಖಾದ್ಯಗಳು ಅಂತ ಹೇಳು ಕೂಡ ಮಾಡ್ತಾರೆ. ಇವಾಗ ಇದು ನಾನು ಹೋಗಿದ್ದ ಸ್ಪರ್ಧೆಯಲ್ಲಿ ಅದೇ ಥರ ಮರೆತು ಹೋದ ಖಾದ್ಯ ಮತ್ತು ಸಿರಿಧಾನ್ಯದಿಂದ ಮಾಡಬೇಕು ಅಂತ ಈ ಥರ ಎಲ್ಲ ಮಾಡಿ ಮೇಳಗಳು ಮಾಡಿದಾಗ ಎಲ್ಲರೂ ತಿಂದು ನೋಡಿದಾಗ ಅವ್ರಿಗೂ ಇದೇ ಥರ ಮಾಡಬೇಕು, ನಾವು ಇದೇ ಥರ ತಿನ್ನಬೇಕು ಅಂತ ಮನಸ್ಸಿಗೆ ಬಂದು ಮಾಡ್ತಾರೆ. ಅದರಿಂದ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಸ್ಪರ್ಧೆಗಳನ್ನ ಇಡ್ತಾರೆ. ಹಾಗಾಗಿ ಇಟ್ಟಿದ್ರು. ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಚೆನ್ನಾಗಿ ಆಗಿದೆ. ಪ್ರೈಸ್ ಕೂಡ ಬಂದಿದೆ. ಇದು ಸಿರಿಧಾನ್ಯದ ಪುಡಿ ಅಂತ ನಾನು ಮೊದಲೇ ಮಾಡ್ತಿದ್ದೆ. ಅದರಲ್ಲೇ ಸ್ವೀಟ್ಸ್ ಏನೇನು ಮಾಡ್ಬೋದು ಅಂತ ತೋರಿಸಿದ್ದು. ಸ್ವೀಟ್ ಲಡ್ಡು ಮಾಡ್ಬೋದು, ಆಮೇಲೆ ಈ ಥರ ಎಲ್ಲ ತಂಬಿಟ್ಟು ಮಾಡ್ಬೋದು, ವೆರೈಟೀಸ್ ಮಾಡ್ಬೋದು, ಗಂಜಿ ಮಾಡ್ಕೊಬೋದು. ನಾವು ಆಲ್ಮೋಸ್ಟ್ ಬೆಳಗಿನ ಟೈಮೆಲ್ಲ ಸಿರಿಧಾನ್ಯದ ಗಂಜಿನೇ ನಾವು ಕುಡಿಯೋದು. ಕಾಫಿ ಟೀ ಕುಡಿಯೋಲ್ಲ ಬೆಳಗಿನ ಟೈಮು. ಈ ಥರ ತಂಬಿಟ್ಟೆಲ್ಲ ಮಾಡಿದ್ರೆ ಮಕ್ಕಳು ಬೇಕ್ರಿ ಐಟಮ್ಸ್ಗಳಿಗೆ ಹೆಚ್ಚು ಗಮನ ಕೊಡಲ್ಲ. ಮನೆಯಲ್ಲಿ ಈ ಥರ ಮಾಡಿಟ್ಕೊಂಡು ಡೈಲಿ ಒಂದೊಂದು ಅಥವಾ ಅವ್ರಿಗೆ ಟಿಫಿನ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಟೈಪ್ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಇಸ್ಕೊಂಡು ಬಂದ್ವಿ. ಇವಾಗ ನಮ್ಮ ಸೋದರ ಮಾವನ ಮಗಳನ್ನ ಕಲ್ಕೋಣಿಗೆ ಕೊಟ್ಟಿದ್ದಾರೆ. ಅಲ್ಲಿ ಹಬ್ಬ ನಡೀತು. ಅಂದರೆ 11 ವರ್ಷ ಆಗಿತ್ತಂತೆ ಇದು ಹಬ್ಬ ನಡೆದು. ಪ್ರತಿ 11 ವರ್ಷಕ್ಕೆ ಒಂದು ಸಾರಿ ಹಬ್ಬ ಮಾಡೋದು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನಾನು ನನ್ನ ಮಗ ಇಬ್ಬರು. ನಮ್ಮ ಮನೆಯವರು ನೆಕ್ಸ್ಟ್ ಡೇ ಬಂದರು. ನಾವಲ್ಲೇ ಹಾಲ್ಟ್ ಆಗೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕಲ್ಕುಣಿ. ಅಂದರೆ 7 ಊರಿಗಂತೆ ಇದು ಹಬ್ಬ. ಹಾಗಾಗಿ ಚೆನ್ನಾಗಿ ಮಾಡ್ತಾರೆ. ಅದೇನೋ ತುಂಬ ಕಥೆಗಳಿದೆ. ಪವರ್ಫುಲ್ ದೇವರು ಮಂಚಕಾಳೇಶ್ವರಿ, ಮೂಗ್ಮಂಚೇಶ್ವರಿ, ಆಮೇಲೆ ವಿಜಯನಗರೇಶ್ವರಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನಗಳು ಕೂಡ ತುಂಬ ಚೆನ್ನಾಗಿತ್ತು. ಈ ಹಬ್ಬ 7 ಊರಿಗೂ ಸುತ್ತಮುತ್ತ 7 ಊರಿಗೂ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ನಡೆಸ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ 11 ವರ್ಷಕ್ಕೆ ಬೇರೆ ನಡೆಯೋದಲ್ವ, ಹಾಗಾಗಿ ತುಂಬ ಗ್ರ್ಯಾಂಡಾಗಿ ತುಂಬ ಜನ ಸೇರಿದರು. ಸಿಕ್ಕಾಪಟ್ಟೆ ಜನ ಸೇರಿದರು. ಆಮೇಲೆ ಈ ಹಬ್ಬ 7ರಿಂದ 8 ದಿನ ತನಕನೂ ನಡೆದಿದೆ. ದಿನ ಒಂದೊಂದು ಪೂಜಾ ಕಾರ್ಯಕ್ರಮಗಳಿರೋದ್ರಿಂದ ದಿನ ಒಂದೊಂದು ನಡೀತಾ ಇದೆ. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆಮೇಲೆ ಒಂದು ದಿನ ಅಂದರೆ ಹಬ್ಬ ಶುರುವಾದ ಒಂದು 4 ದಿನ 5ನೇ ದಿನ ಏನೋ ಅನಿಸುತ್ತೆ. ಆವತ್ತು ಒಬ್ಬ ಮನುಷ್ಯನಿಗೆ ಜೀವನೇ ಇರೋಲ್ಲ. ಅವರು ಅಂದರೆ ಜೀವ ಇಲ್ದಿರೋ ಥರ ಮಲಗಿಬಿಟ್ಟಿರ್ತಾರೆ. ಆಮೇಲೆ ರಾತ್ರಿ ಎಲ್ಲ ಹೋಮ ಹವನ ಎಲ್ಲ ಮಾಡಿ ಆ ದೇವ್ರಿಗೆ ಜೀವ ಬಂದು, ಈ ಸತ್ತೋದಂಗೆ ಮಲಗಿರ್ತಾರಲ್ಲ ಅವ್ರಿಗೆ ಜೀವ ಬಂದ ಮೇಲೆ ಪೂಜೆ ಮಾಡಿ ಮರಿಗಳನ್ನ ಕುಯ್ಯೋದಂತೆ, ಮರಿಗಳನ್ನ ಬಲಿ ಕೊಡೋದು. ಆ ಥರ ಎಲ್ಲ ಇದೆ ಇಲ್ಲಿ. ತುಂಬ ಪವರ್ಫುಲ್ಲಾಗಿದೆ. ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೇವ್ರುಗಳಿಗೆ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರುಗಳು ನೋಡ್ತಾ ಇದ್ದರೆ ಆಚೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ, ಆ ಥರ ಅಲಂಕಾರಗಳು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬಾಳೆಗೊನೆ ತಂದು ಕಟ್ಟೋದು ಅಂತ. ಅದೇನೋ ಅವ್ರದ್ದು ಪ್ರತೀತಿ ಅಂತೆ. ಪ್ರತಿಯೊಬ್ಬರು ಮನೆಯವರು ಒಂದೊಂದು ಬಾಳೆಗೊನೆ ತಂದು ಅಲ್ಲಿಗೆ ಕಟ್ಟಿ ಅಲ್ಲಿರೋ ಪುರೋಹಿತರ ಕೈಲಿ ಪೂಜೆ ಮಾಡಿಸ್ಬೇಕಂತೆ. ಗಂಧ, ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ರೆ ಆಮೇಲೆ ಆ ಗೊನೆನ ಒಂದು ಚಿಪ್ಪಷ್ಟು ಅಲ್ಲೇ ಇಟ್ಬಿಟ್ಟು ಇನ್ನು ಮಿಕ್ಕದ್ದೆಲ್ಲನೇ ಅವ್ರ ಮನೆಗೆ ತೊಗೊಂಡೋಗೋದಂತೆ, ಉಳಿದಿದ್ದನ್ನ. ಆ ಥರ ಈ ಊರಿನಲ್ಲಿ ಸಂಪ್ರದಾಯ ಇರೋದು. ಹಾಗಾಗಿ ಎಲ್ಲರೂ ತಂದಲ್ಲಿ ಕಟ್ಟೋದು, ಪೂಜೆ ಮಾಡಿಸ್ಕೊಳ್ಳೋದು, ಒಂದು ಚಿಪ್ ಕಟ್ ಮಾಡಿ ಇಟ್ಬಿಟ್ಟು ಉಳಿದಿದ್ದನ್ನೆಲ್ಲ ತೊಗೊಂಡೋಗೋದು. ಆ ಥರ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು.
ನಮಗಂತೂ ತುಂಬ ಇಷ್ಟ ಆಯಿತು. ಹಬ್ಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಮಟನ್ ಊಟ ಇಲ್ಲ, 1-2 ಊರಿಗೆ, ಇನ್ನೆಲ್ಲ ಊರಿಗೂ ಮಟನ್ ಊಟ ಇದೆ 5 ದಿನ ಆದಮೇಲೆ. ಹಾಗಾಗಿ 1-2 ಊರಿಗೆ ಮಾತ್ರ ಇಲ್ಲ. ಆ ಊರಿಗೆ ಹೋದ ನೆಂಟರುಗಳಿಗೆ ಚಿಚ್ಚಿ ಊಟ ಮಿಸ್ ಆಗಿದೆ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ದಿನದ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ ಹೋಗಿ ಬರಲಾ.